ತುಂಬಾ ಖುಷಿ ಆಗುತ್ತೆ ನನ್ನೂರಲ್ಲ ನಾನು ಪ್ರೆಸ್ ಮೀಟ್ ಮಾಡ್ತಿರೋದು. ಇವತ್ತು ಸಂಜೆ ಪ್ರೀ ರಿಲೀಸ್ ಈವೆಂಟ್ ನನ್ನೂರಲ್ಲಿ ಇರೋದು ನನಗೆ ಒಂದು ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು. ನೀವೆಲ್ಲರೂ ಬಂದು ನಿಮ್ಮ ಕುಟುಂಬ ಜೊತೆ ಬಂದು ಪ್ರೀ ರಿಲೀಸ್ ಈವೆಂಟ್ ಅಲ್ಲಿ ಭಾಗಿಯಾಗಬೇಕು ಅಂತ ಕೇಳ್ಕೊತೀನಿ. ಹಾಗೆ ಜನವರಿ 23ಕ್ಕೆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ನನ್ನ ಮೊದಲನೇ ಸಿನಿಮಾ, ಎರಡನೇ ಎಲ್ಲದಕ್ಕೂ ಅಷ್ಟೇ ಪ್ರೀತಿ ಕೊಟ್ಟಿದ್ದೀರಾ. ಮೊದಲನೇ ಸಿನಿಮಾ ನಂದು ಅನಿಲ್ ಸರ್ದೆ ಕಾಂಬಿನೇಷನ್ ನಲ್ಲಿ ಬಂದಿರೋ ಸಿನಿಮಾ. ಈಗ ನಂದು ಅವ್ರದ್ದು ಎರಡನೇ ಸಿನಿಮಾ ಬರ್ತಾ ಇದೆ. ಸೊ ಅದು ಹಿಟ್ ಕೊಟ್ಟಿದ್ದೀವಿ. ಇದನ್ನು ಕೂಡ ಡೆಫಿನೆಟ್ಲಿ ನಿಮ್ಮ ಮನೆಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮ್ ಚಿಕ್ಕವ್ರು ಇರ್ಬೋದು, ದೊಡ್ಡವ್ರು ಇರ್ಬೋದು, ಯಂಗ್ಸ್ಟರ್ಸ್ ಇರ್ಬೋದು, ತಂದೆ ತಾಯಿ ಇರ್ಬೋದು, ಎಲ್ಲರ ಹತ್ರ ಕೇಳ್ಕೊಳ್ಳೋದು ನಿಮ್ಮ ಮೀಡಿಯಾ ಮೂಲಕ ನೀವು ಜನಕ್ಕೆ ಜನವರಿ 23 ಡೇಟ್ ನ ತಲುಪಿಸ್ಬೇಕು ಅನ್ನೋದು ಅಷ್ಟೇ. ಧನ್ಯವಾದಗಳು. ನಮ್ಮ ಕಂಟೆಂಟ್ಗಳು ಏನೇನು ಬಂತು ಅದಕ್ಕೆಲ್ಲದು ಪಾಸಿಟಿವ್ ರೆಸ್ಪಾನ್ಸ್ ಬರ್ತಿದೆ. ಇದು ಹಿಂಗೆ ಹೋಗ್ತಾ ರಿಲೀಸ್ ಹತ್ರ ಇನ್ನೂ ಚೆನ್ನಾಗಿ ಬೂಮ್. ಕೆಲವು ಹೊಸ ಸಿನಿಮಾಗಳು ಮಾಡಿದ್ರೆ ಥಿಯೇಟರ್ ಒಂದೇ ಎರಡು ಕೊಡ್ತಾರೆ ಅಂತ ಒಂದಿಷ್ಟು ಆ ಥರ ಏನಿಲ್ಲ ಸರ್. ನಮ್ಮ ಹತ್ರ ಸಫಿಷಿಯಂಟ್ ಥಿಯೇಟರ್ಸ್ ಇದೆ. ಸೊ ಎಷ್ಟು ಥಿಯೇಟರ್ಸ್ ಇದೆ 50-50 ಅವ್ರಿಗೂ 50 ಹೋಗುತ್ತೆ, 50 ನಮ್ಗೆ ಬರುತ್ತೆ. ಇಲ್ಲ ಅವ್ರು ಸೂಪರ್ ಸ್ಟಾರ್ ಆಗಿರೋದ್ರಿಂದ ಅವ್ರು ಒಂದು 60% ಹೋಗ್ಬೋದು, ನಂಗೆ ಒಂದು 40% ಹತ್ರ ಮಿನಿಮಮ್ ಸಿಗುತ್ತೆ. ಬಟ್ ಹೊಸೊಬ್ರು ಬಂದು ಅದು ಅನ್ಯಾಯ ಅಂತೂ ಆಗ್ತಾನೆ ಇದೆ ಸರ್. ಅದಕ್ಕೆ ಫಿಲ್ಮ್ ಚೇಂಬರ್ ಅವರು ಅದಕ್ಕೆ ಒಂದು ಕ್ರಮ ತಗೊಂಡು ಅದನ್ನ ಒಂದು ನೋಟಿಸ್ ಕಳಿಸಿದ್ರೆ, ಇಲ್ಲಪ್ಪ ಹೊಸೊಬ್ರು ಆಗಿರಲಿ ಸ್ಟಾರ್ ಆಗಿರಲಿ ಮಿನಿಮಮ್ ಅಂತೂ ಒಂದು ಕನ್ನಡ ಸಿನಿಮಾಗಂತೂ ಇಷ್ಟೊತ್ತು ನೀವು ಥಿಯೇಟರ್ಸ್ಗಳು ಕೊಡಬೇಕು ಅಂತೇಳಿ ಅದು ಫಿಲ್ಮ್ ಚೇಂಬರಿಂದ ಆಗಬೇಕು ಸರ್. ಎಲ್ಲರೂ ಆರಾಮಾಗೇ ಇದಾರೆ. ಹೊರಗಡೆ ಪಬ್ಲಿಕ್ ಅಲ್ಲಿ ಅವ್ರವ್ರದೇ ಏನಕ್ಕೆ ಅವ್ರು ಏನಕ್ಕೆ ಹೊಡೆದಾಡ್ತಾರೆ ಒಂದೊಂದ್ಸಲಿ ನಾವ್ ಹೇಳ್ತೀವಲ್ಲ, ಸಿನಿಮಾನ ಎಂಟರ್ಟೈನ್ಮೆಂಟ್ ಇಂದ ನೋಡಿ ಅಂತಾನೆ ಹೇಳಕ್ ಇಷ್ಟಪಡ್ತೀವಿ. ಯಾವತ್ತಿದ್ರು ನಿಮ್ಮ ಹೀರೋಗಳು ನಿಮ್ಮ ಪೇರೆಂಟ್ಸೇನೆ. ಯಾವತ್ತು ಪೇರೆಂಟ್ಸ್ ನಿಮ್ ಫ್ರೆಂಡ್ ಸರ್ಕಲ್ ಸಿನಿಮಾನ ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡಿ. ಯಾರನ್ನು ನಾವು ಹಂಗೆ ಹಿಂಗೆ ಅನ್ಬಿಟ್ಟು ನಾವು ಅವ್ರ ಪರವಾಗಿ ಹೋರಾಡ್ತೀವಿ, ಇವ್ರ ಪರವಾಗಿ ಹೋರಾಡ್ತೀವಿ, ಎಲ್ಲ ನಾನ್ ಸೆನ್ಸ್ ಅಂತ ಅನ್ಸುತ್ತೆ. ಯಾಕಂದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ. ಅವ್ರ ನಿಟ್ಟಲ್ಲಿ ಅವ್ರೇನೋ ಸಾಧನೆ ಮಾಡಕ್ಬಿಟ್ಟರು. ಇವರು ಸಿನಿಮಾ ನೋಡ್ಬೇಕು, ಅವ್ರ ಸಾಧನೆ ಅವ್ರು ಮುಂದುವರಿಬೇಕಷ್ಟೇ. ನಿಮ್ದು ಸಿನಿಮಾ ಇಂಡಸ್ಟ್ರಿ, ಬಟ್ ಆದ್ರೂ ನೀವು ರಾಜಕೀಯ ಜಾಸ್ತಿ ಕಾಂಟ್ಯಾಕ್ಟ್ ಇರ್ತಾರಲ್ಲ, ನಮ್ಮ ತಂದೆ ರಾಜಕಾರಣಿ ಆಗೋದ್ರಿಂದ ನನಗೆ ಅಫ್ಕೋರ್ಸ್ ಎಲ್ಲರೂ ಫ್ರೆಂಡ್ಸ್ ಇರ್ತಾರೆ. ಸೊ ಭೇಟಿ ಆಗಲೇಬೇಕು. ದಾವಣಗೆರೆಗೆ ಬಂದರೆ ದಾವಣಗೆರೆ ಲೋಕಲ್ ಲೀಡರ್ಸ್ ಆಗ್ಬೋದು, ಕಾಂಗ್ರೆಸ್ ಲೀಡರ್ಸ್ ಆಗ್ಬೋದು, ಬರ್ತಾರೆ ಪಾಪ ಪ್ರೀತಿಯಿಂದ ಒಂದು ಸನ್ಮಾನ ಮಾಡೋಕ್ಕೆ. ಹಾಲು ಶಾಲ ಅವ್ರು ಒಂದು ಪ್ರೀತಿಯಿಂದ ಬರ್ತಾರೆ. ನಾನು ಇಲ್ಲ ಅನ್ನೋಕ್ಕಾಗತ್ತಾ, ಬರಬೇಡಿ ನೀವು ಹಂಗೆ ಅಂತ ಹೇಳಿ ಏನೂ ಮಾಡೋಕ್ಕಾಗಲ್ಲ ಸರ್. ನಾನು ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ನನ್ನ ಇದು ಫೀಲ್ಡ್ ಆಯ್ಕೆ ಮಾಡ್ಕೊಂಡಿರೋದ್ರಿಂದ ನಾನು ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಸರ್ 2-3 ಸಿನಿಮಾ ರೆಡಿ ಮಾಡ್ಕೊಂಡಿದ್ದೀನಿ. ಮೂರನೇ ಸಿನಿಮಾ ಈ ವರ್ಷನೇ ಬರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಈ ವರ್ಷ ಎಂಡ್ ಒಳಗಡೆ ರಿಲೀಸ್ ಮಾಡಬೇಕು ಅಂತ ಅದೇ ಥರ ಪ್ಲಾನ್ ನಡೀತಾ ಇದೆ. ಸದ್ಯ ಕಲ್ಟ್ ಆದ್ಮೇಲೆ ಇಮ್ಮಿಡಿಯೇಟ್ ಆಗಿ ಅದೊಂದು ಅನೌನ್ಸ್ ಮಾಡ್ತೀನಿ ಸರ್. ಫುಲ್ ಮೂವಿಯಲ್ಲಿ ಇದ್ದಾರೆ ಸರ್ ಅವರ ಚಿತ್ತಾರಾಮ್ ಅವರು ಮೇನ್ ಲೀಡ್ ಹೀರೋಯಿನ್, ಮಲೈಕಾ ಅವರು ಮೇನ್ ಲೀಡ್ ಹೀರೋಯಿನ್. ಅವರು ಪಾಪ ಪ್ರೆಸ್ ಮೀಟ್ ಬರಬೇಕಾಗಿತ್ತು, ಅಲ್ಲಿ ತುಮಕೂರದ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೋದ್ರಿಂದ ಪಾಪ ಅವ್ರಿಗೆ ಬರಕ್ ಆಗ್ಲಿಲ್ಲ. ನಾನು ಅರ್ಧ ಗಂಟೆ 40 ನಿಮಿಷ ಅವರು ಇಲ್ಲಿ ರೀಚ್ ಆಗ್ತಾರೆ. ಸಾಯಂಕಾಲ ನೀವು ಕಾರ್ಯಕ್ರಮದಲ್ಲಿ ನೋಡ್ಬೋದು. ಓಕೆ ಅಲ್ವಾ?